ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಟೇಸ್ಟಿ ಹಾಗೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಬೇಗನೆ ಆಗೋವಂಥ ರೆಸಿಪಿ ಇದು. ನೋಡ್ತಾ ಇರೋರಲ್ಲಿ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಿಂಪಲ್ ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಲಂಚ್ ಬಾಕ್ಸ್ಗೆ ಹಾಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಬೇಗ ಕೂಡ ಆಗುತ್ತೆ, ಟೈಮ್ ಸೇವಿಂಗ್ ಕೂಡ ಇದು. ಮೊದಲಿಗೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿಕೊಂಡು ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಂತರ ಕಡಲೆ ಬೀಜನ ಹಾಕ್ಕೊಂಡು ಕಡಲೆ ಬೀಜನ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ತೊಗೊಳುತ್ತೆ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ನಾವು ಈರುಳ್ಳಿ ಜೊತೆ ಹಾಕಿದಾಗ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ, ಅದರಿಂದ ಈ ರೀತಿಯಾಗಿ ತೆಗೆದಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಅದೇ ಬಾಣಲಿಗೆ ಸಾಸಿವೆ ಹಾಗೂ ಜೀರಿಗೆನ ಹಾಕಿ, ಸಾಸಿವೆ ಜೀರಿಗೆ 1 ನಿಮಿಷ ಚಿಟ್ಲಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಇಟ್ಕೊಂಡು ಅದಕ್ಕೆ ನಂತರ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ನೀವು ಏನು ಬೇಕಾದ್ರೂ ಹಾಕ್ಕೋಬೋದು. ಕರ್ಬೇವಿನ ಸೊಪ್ಪು ಹಾಕಿ ಹಾಗೆ ಇದ್ರ ಜೊತೆ ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ಫ್ರೋಝನ್ ಬಟಾಣಿ ಅಥವಾ ನೆನೆಸಿ ಹಾಕ್ಕೋಬೋದು, ನಿಮಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಇದನ್ನು ಒಂದು 50% ಬೇಯೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ನ ಈ ಸ್ಟೇಜಲ್ಲಿ ಹಾಕೋಕ್ಕೆ ಹೋಗಬಾರ್ದು, ಹಾಕಿದಾಗ ಕ್ಯಾಪ್ಸಿಕಮ್ ಬೇಗ ಬೇಯ್ದೋಗುತ್ತೆ. ಅರ್ಧ ಬೆಂದಾಗ ಕ್ಯಾಪ್ಸಿಕಮ್ನ ನಾವು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರೈ ಮಾಡ್ಕೋತಾ ಇದಕ್ಕೆ ಉಪ್ಪು, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಅರಿಶಿನ ಯಾವತ್ತೂ ಆಗಲಿ ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿ ಫ್ಲೇವರು ಕಲರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 2 ರಿಂದ 3 ನಿಮಿಷ ಈ ರೀತಿಯಾಗಿ ಕ್ಯಾಪ್ಸಿಕಮ್ಮು ಆನಿಯನ್ನು ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಹಸಿ ಕೊಬ್ಬರಿ ಕೂಡ 1 ಕಪ್ಪಷ್ಟು ಫ್ರೆಶ್ ಆಗಿರೋದನ್ನು ಹಾಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಒಂದು 2 ರಿಂದ 3 ನಿಮಿಷನೂ ಬೇಕಾಗಲ್ಲ, ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡಿಬಿಟ್ಟು ಉದ್ರಾಗಿ ಮಾಡ್ಕೊಂಡಿರೋ ಅನ್ನನ ಹಾಕಿ, ಅನ್ನ ಜೊತೆಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನ ಕಟ್ ಮಾಡಿಕೊಂಡು ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಲೆಮನ್ ಜ್ಯೂಸನ್ನ. ಲೆಮನ್ ಇಷ್ಟ ಆಗುತ್ತೆ ಅಂತಂದರೆ ಇನ್ನು 1 ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಲೆಮನಷ್ಟು ಜ್ಯೂಸನ್ನ ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ ಫ್ರೈ ಮಾಡಿರೋ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಸ್ಲೋ ಆಗಿ ಮಾಡ್ಕೋಬೇಕು, ತುಂಬ ಫೋರ್ಸಾಗಿ ಮಾಡೋಕ್ಕೆ ಹೋದರೆ ಅನ್ನ ಉದ್ರಾಗಿ ಬರಲ್ಲ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ಬಟಾಣಿ ಚಿತ್ರಾನ್ನ ರೆಡಿ ಆಗುತ್ತೆ. ಈ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.